ತಪ್ಪಾಗೋಯ್ತು. ವಾಣಿ ಅಂತ ಹೆಸರು ಇಟ್ಕೊಂಡಿರೋರು ಎಲ್ಲರೂ ಗಾಯಕಿಯರಾಗಿರ್ತಾರೆ ಅಂತ ಅನ್ಕೊಂಡೆ. ಈಗ ನೋಡಿ, ವಾಣಿ ಜಯರಾಮ್ ಆಗಿರ್ಬೋದು, ವಾಣಿ ಗಣಪತಿ ಆಗಿರ್ಬೋದು, ಸಾರಿ ಶೀಸ್ ಅ ಡ್ಯಾನ್ಸರ್, ಒಟ್ನಲ್ಲಿ ಅವ್ರಿಗೂ ಹಾಡು ಬರುತ್ತೆ. ಈ ವಾಣಿಯವರು ಹಾಡಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ವಾಣಿ ಅಂದ್ರೇನೆ ಮಾತಾಡ್ತಿರ ತಾನೆ? ಸ್ವಲ್ಪ ಮಾತು ಕಮ್ಮಿನೇ. ಮಾತು ಕಮ್ಮಿನಾ? ಈ ಮಾತು ಕಮ್ಮಿ ಇರೋರು ಬೆಂಗಳೂರು ಗಣೇಶ ಉತ್ಸವದಲ್ಲಿ ಸೇವೆ ಮಾಡ್ಬೇಕು, ಕೆಲಸ ಮಾಡ್ಬೇಕು ಅಂತ ಹೆಂಗ್ ಯೋಚಿಸಿದ್ರಿ? ಅದು ಪ್ರೋಗ್ರಾಮ್ ಎಲ್ಲ ನೋಡಿ ಬಂದು ಅದು ಇನ್ಸ್ಪಿರೇಷನ್ ಆಗಿ ಬಂದಿದ್ದು. ಪರವಾಗಿಲ್ಲ, ಒಟ್ನಲ್ಲಿ ನಿಮ್ಮ ವಾಣಿಗೆ ಒಂದು ಅವಕಾಶ ಕೊಟ್ರಿ ನೀವು ಬಿಜಿಯು ನೋಡಾದ್ಮೇಲೆ. ಎಷ್ಟನೇ ವರ್ಷದಲ್ಲಿ ನೀವು, ಅಂದ್ರೆ ಎಷ್ಟು ವರ್ಷಗಳಿಂದ ಬಿಜಿಯು ನೋಡ್ಕೊಂಡ್ ಬರ್ತಾ ಇದ್ದೀರಾ? 5 ವರ್ಷ. ಈಗ ಬಿಜುಗ್ ಸೇರ್ಕೊಂಡು 5 ವರ್ಷ ಆಯ್ತು. ಬಟ್ ಅದಕ್ಕೂ ಮುನ್ನಾನು ನೋಡ್ಕೊಂಡ್ ಬರ್ತಾ ಇದ್ದೀರಾ ಕಾರ್ಯಕ್ರಮಗಳು ನೋಡ್ಕೊಂಡ್ ಬರ್ತಾ ಇದ್ವಿ. ಸೊ ನೀವು ಟೆಕ್ನಿಕಲಿ ಹೋಮ್ ಮೇಕರ್. ಯಾಕೆ ಸೇರ್ಕೋಬೇಕು ಅಂತ ಅನಿಸ್ತು ಬೆಂಗಳೂರು ಗಣೇಶೋತ್ಸವ? ಅಲ್ಲಿ ನಡೆಯೋ ಪ್ರೋಗ್ರಾಮು, ಪೂಜೆಗಳು ಅದೆಲ್ಲ ನೋಡಿ ಅಲ್ಲೂ ನಾವು ಸೇವೆ ಮಾಡೋಣ ಅಂತ ಬಂದಿದ್ದೆ. ಯಾವ ರೀತಿಯ ಸೇವೆಗಳನ್ನು ಇಲ್ಲಿವರೆಗೆ ಮಾಡಿದ್ದೀರಾ ನೀವು ವಾಣಿ ಈ 5 ವರ್ಷಗಳಲ್ಲಿ? 5 ವರ್ಷಗಳಲ್ಲಿ ಟೀಮ್ಗಳಂದ್ರೆ ಪೆಂಡಾಲ್ ಕಲೆಕ್ಷನ್ನು, ಈ ವರ್ಷ ಸೆಕ್ಯೂರಿಟಿ ಟೀಮು. ಅದು ಬಹಳ ಮುಖ್ಯವಾದ ಒಂದು ಟೀಮು. ಸೆಕ್ಯೂರಿಟಿ ಅಂದ್ರೆ ಸ್ವಲ್ಪ ನೀವು ನೋಡೋಕು ಖಡಕ್ ಆಗಿದ್ದೀರಾ, ಹಿಂಗ್ ಒಂದ್ಸತಿ ಲುಕ್ ಕೊಟ್ರೆ ಎಲ್ಲ ಹೆದರ್ಕೋಬೇಕು. ಆ ಪೊಲೀಸ್ ಲುಕ್ ಅಂತಾರಲ್ಲ, ಆತರ ಒಂದು ಲುಕ್ ಇದೆ ನಿಮ್ಗೆ. ಪರವಾಗಿಲ್ಲ, ಕರೆಕ್ಟ್ ಆಗಿ ಆಯ್ಕೆ ಮಾಡಿದಾರೆ ನಿಮ್ಮನ್ನ. ಸೊ ಹೆಂಗೆ ಮೀಟಿಂಗ್ ಅಲ್ಲಿ ಹೇಳಿದ್ರಾ ವಾಣಿ ಅವರೇ ಸೆಕ್ಯೂರಿಟಿ ಟೀಮ್ ಸೇರ್ಕೋಬೇಕು ನೀವು ಅಂತ? ಸೆಕ್ಯೂರಿಟಿ ಟೀಮ್ ಲೀಡರ್ ಅಂತ ಹೇಳಿದ್ರು. ಸೊ ವಾಣಿ ಅವರೇ ಹೇಳಿ, ಹೆಂಗೆ ಒಂದು ಸೆಕ್ಯೂರಿಟಿ ಟೀಮ್ ಅನ್ನ ನೀವು ಲೀಡ್ ಮಾಡ್ತಿದ್ದೀರಾ ಅಂತ ಹೇಳಿದಾಗ ನಿಮ್ ತಲೆಯಲ್ಲಿ ಏನೇನೆಲ್ಲ ಓಡಕ್ ಶುರು ಆಯ್ತು? ನಾನು ಇದನ್ನ ಮಾಡ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ರೆಡಿ ಮಾಡ್ಬೇಕು ಅಂತೆಲ್ಲ ಏನಾದ್ರು ಐಡಿಯಾಸ್ ಬಂತಾ? ಇಲ್ಲ, ಫಸ್ಟ್ ಹೇಗೆ ಮಾಡೋದು ಹೆಂಗೆ ಅಂತ ತಲೆ ಒಳಗೆ ಬಂತು. ಈಗ ಏನೇನ್ ಮಾಡ್ಬೇಕು ಅನ್ನೋ ಪ್ಲಾನ್ಗಳು ಬರ್ತಾ ಇದೆ ಇವಾಗ. ಸೆಕ್ಯೂರಿಟಿ ಅಂದ್ರೆ ಏನ್ ಮಾಡ್ಬೇಕಾಗತ್ತೆ? ಜನರನ್ನ ಕಂಟ್ರೋಲ್ ಮಾಡೋದು, ಕ್ಯೂನಲ್ಲಿ ಕಳಿಸೋದು, ಆತರ. ಸೊ ಹೇಳಿ ವಾಣಿ ಅವರೇ, ಹೆಂಗ ಅನಿಸ್ತಾ ಇದೆ? ಹೆಣ್ಮಕ್ಳಿಗೋಸ್ಕರ ಒಂದು ವೇದಿಕೆ, ಹೆಣ್ಮಕ್ಳಿಗೋಸ್ಕರನೇ ಕಾರ್ಯಕ್ರಮಗಳು, ಎಲ್ಲಾ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳ್ತಿದ್ದಾರೆ. ಬಿಜಿಯಲ್ಲಿ ಈ ಬಾರಿ ಹೆಣ್ಮಕ್ಳನ್ನೇ ಅವರಿಗೆ ಪ್ರಾಮುಖ್ಯತೆ ಕೊಟ್ಟು ಥೀಮನ್ನೇ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ. ನಿಮ್ಗೆ ಹೆಂಗ ಅನಿಸ್ತಾ ಇದೆ? ತುಂಬಾ ಖುಷಿ ಆಗತ್ತೆ, ನಮಗೂ ಒಂದು ಇಂಪಾರ್ಟೆಂಟ್ ಸಿಗ್ತಾ ಇದೆ ಅನ್ನೋ ತರ. ಹೈಲೈಟ್ ಆಗ್ತಾ ಇದ್ದೀರಾ ಅಂತ? ಹೌದು. ಬುಕ್ಲೆಟ್ ಅಲ್ಲಿ ತೋರಿಸಿದ್ರ ನಿಮ್ ಫೋಟೋನ ಎಲ್ರಿಗೂ, ನೆಂಟ್ರಿಗೆಲ್ಲ ತೋರಿಸಿದೀವಿ. ಏನಂತ ಹೇಳಿದ್ರು? ಎಲ್ಲರಿಗೂ ಖುಷಿ ಆಯ್ತು. ಪರವಾಗಿಲ್ಲ, ಫೇಮಸ್ ಆಗೋಗಿದ್ಯಾ ಅಂತ ಹೇಳಿದ್ರ? ಸೊ ಏನು ಈ ಬಾರಿ ಹೆಂಗಿರುತ್ತೆ ಅಂತ ಅನ್ಕೊಂಡಿದ್ದೀರಾ ಕಾರ್ಯಕ್ರಮಗಳು? ಎಕ್ಸ್ಪೆಕ್ಟೇಷನ್ ಏನು? ಎಲ್ಲ ಡಿಫ್ರೆಂಟ್ ಆಗಿದೆ, ಪ್ರೋಗ್ರಾಮ್ಗಳು ಚೆನ್ನಾಗಿರುತ್ತೆ, ಆಡಿಯನ್ಸ್ ಎಲ್ಲ ಬರ್ತಾರೆ ಅಂತ ಅನ್ಕೊಂಡಿದ್ದೀವಿ. ಬರ್ತಾರೆ. ಬರ್ದೇ ಇದ್ರೆ ನೀವಿದಿರಲ್ಲ ಸೆಕ್ಯೂರಿಟಿ ಟೀಮ್ ಅಲ್ಲಿ ಅಲ್ವಾ, ಬಿಡ್ತೀರಾ ನೀವು? ಸೆಪ್ಟೆಂಬರ್ 7th ಇಂದ 18th ವರೆಗೂ ಬೆಂಗಳೂರು ಗಣೇಶೋತ್ಸವ ನಡೀತಾ ಇದೆ. ಎಲ್ಲರೂ ಬನ್ನಿ, ನೋಡಿ, ಪಾರ್ಟಿಸಿಪೇಟ್ ಮಾಡಿ.